ಆಗಿದೆ ನಿಮಗೂ ನೋಡಿ. ಸ್ಕಿನ್ ಪ್ರಾಬ್ಲಮ್ಮು ಕಮ್ಮಿ ಆಯಿತು. ಅದೇ ಮುಖಾಂತರದಲ್ಲಿ ನೀವೊಂದು ಜಾಗದ ವಿಚಾರದಲ್ಲಿ ಕೇಳ್ಕೊಂಡು ಹೋಗಿದ್ರಿ. ಇಷ್ಟು ಪೂಜೆ ಮಾಡಿ ನಿಮಗೆ ಅದ್ಭುತವಾಗಿ 9 ವಾರ ಮುಗಿದ್ರೊಳಗಡೆ ನಿಮಗೆ ಪವಾಡ ಆಗುತ್ತೆ ಅಂತ ಹೇಳಿದೆ. ಅದು 2ನೇ ವಾರದಲ್ಲೇ ಸ್ಕಿನ್ ಪ್ರಾಬ್ಲಮ್ಮು ಕಮ್ಮಿ ಆಯಿತು, ಮತ್ತೆ ಜಾಗದ ವಿಚಾರದಲ್ಲೂ ನಿಮಗೆ ಕ್ಲಿಯರ್ ಆಯಿತು. 4 ವರ್ಷದಿಂದ ಆಗ್ಲಾರಂಥ ಕೆಲಸ ಅದು 2ನೇ ವಾರದಲ್ಲಿ ಆಗಿದೆ ಅಂತ ಹೇಳಿದ್ರೆ ಇದೇ ರಾಯರ ಪವಾಡ. ಹೌದು ಗುರುಗಳೇ. ಖಂಡಿತ ಸ್ವಾಮಿ, ತುಂಬಾ ಖುಷಿ ಆಯಿತು ನನಗೆ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಅನುಗ್ರಹ ಆಗಬೇಕು ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ ನಾನು ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೇಳಿ ಸ್ವಾಮಿ, ಯಾರು ಮಾತಾಡೋದು? ಗುರುಗಳೇ, ವಿಜಯನಗರದಿಂದ ಆನಂದ್ ಅಂತ ಕರೆ ಮಾಡ್ತಾ ಇರೋದು ಗುರುಗಳೇ. ವಿಜಯನಗರ, ಬೆಂಗಳೂರಲ್ಲ? ಇಲ್ಲ ಗುರುಗಳೇ, ಇಲ್ಲಿ ಹೊಸಪೇಟೆ ಗುರುಗಳೇ. ಹೊಸಪೇಟೆ, ವಿಜಯನಗರ. ಹೇಳಿ ಸ್ವಾಮಿ. ಹೊಸಪೇಟೆ ಗುರುಗಳೇ. ನೀವು ನಮಗೆ ಬಿಜಾಪುರದ ಬಂದಂತ ಕ್ಷಣದಲ್ಲಿ 9 ಪೂಜೆ ಹೇಳಿದ್ರಿ. 9 ವಾರದ ವ್ರತ ಹೇಳ್ಕೊಟ್ಟಿದ್ನಾ? 9 ವಾರ ರಾಯರಿಗೆ ಪೂಜೆ ಮಾಡೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಾ? ಹೌದು ಗುರುಗಳೇ, ತಿಳಿಸ್ಕೊಟ್ಟಿದ್ರಿ. ಅಂದ್ರೆ ಇವಾಗ ಏನ್ ನಿಮ್ಗೆ ಪವಾಡ ಆಯ್ತೇನು ಸ್ವಾಮಿ? ಪವಾಡ ಆಗಿದೆ ಗುರುಗಳೇ. ಎರಡನೇ ರಥದಲ್ಲಿ 2ನೇ ಪೂಜೆಯಲ್ಲಿ ಆಗಿದೆ ಗುರುಗಳೇ. ಅದು ಕೇಳೋದಕ್ಕೆ ಬಹಳ ಆನಂದವಾಗುತ್ತೆ ಸ್ವಾಮಿ. ಏನ್ ಪವಾಡ ಆಗಿದೆ ಅಂತ ಸ್ವಲ್ಪ ಹಂಚ್ಕೊಂತೀರಾ? ಬಹಳ ಖುಷಿ ಆಗುತ್ತೆ ಕೇಳೋದಕ್ಕೆ. ಜಮೀನಿನ ಕುರಿತು ಒಂದು ತಕರಾರಿತ್ತು ಗುರುಗಳೇ. ಓಕೆ. ದಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ತಕರಾರಿತ್ತು. ಹಾ. ಅವೆಲ್ಲ ಸಹೋದರರು, ಒಂದೇ ಕುಟುಂಬದವರು. ಓಕೆ. ಏನೋ ಬೇರೆಯವ್ರ ಮಾತು ಕೇಳಿ ಅವರು ಸ್ವಲ್ಪ ನಮಗೆ ತೊಂದರೆ ಮಾಡ್ತಾ ಇದ್ರು. ಹಾ. ದಾರಿ ವಿಚಾರ, ದಾರಿ ಕೊಡಲ್ಲ ನಿಮಗೆ, ದಾರಿ ಬಂದ್ ಮಾಡ್ತೀವಿ. ಹಾ. ಸ್ವಲ್ಪ ಬೇರೆ ಬೇರೆ ತರ ನಮಗೆ ಇದಾಗಿತ್ತು ಹಿಂಸೆ. ಹಾ. ಅಂದ್ರೆ ನಾವು ಅಲ್ಲಿ ಮಾರ್ಕೊಂಡು ಹೋಗ್ಬೇಕು, ಜಮೀನ್ ಇರಬಾರ್ದು ಇವರು. ಆ ಓಕೆ. ಜಮೀನೆಲ್ಲ ನಾವೇ ತಗೋಬೇಕು, ನಾವೇ ಅನುಭವಿಸ್ಬೇಕನ್ನೋ ಒಂದು ಮೆಂಟಾಲಿಟಿ ಅವರಲ್ಲಿ ಬಂದ್ಬಿಟ್ಟಿತ್ತು. ಹ್ಮ್. ಅವರು ಒಳ್ಳೆಯವರ ಗುರುಗಳೇ. ಕಾಲ ಸಂದರ್ಭ ಅವ್ರಿಗೆ ಆ ತರ ಮಾಡಿದೆ. ಹ್ಮ್. ಹಂಗಾಗಿ ನಮ್ಗೆ ತುಂಬಾ ಒಂದು ಮಾನಸಿಕವಾಗಿ ನಾವು ಬಹಳ ಕುಗ್ಗೋಗ್ಬಿಟ್ಟಿದ್ವಿ ಗುರುಗಳೇ. ಹ್ಮ್. ಅದನ್ನ ನಾವು ಜಮೀನ್ ಲಾಸ್ಟಿಗೆ ಡಿಸೈಡ್ ಏನ್ ಮಾಡಿದ್ದೆ, ನಾನು ಬೇಡ, ಅಲ್ಲಿ ಇರೋದೇ ಬೇಡ, ಮಾರಿ ಹೋಗ್ಬಿಡಾನು, ಹ್ಮ್. ಈ ಒಂದು ಆಲೋಚನೆ ಬಂದ್ಬಿಟ್ಟಿತ್ತು. ನೆಮ್ಮದಿ ಇಂಪಾರ್ಟೆಂಟ್ ಗುರುಗಳು, ಹೌದಲ್ಲ? ಮನುಷ್ಯನಿಗೆ ಆ ನೆಮ್ಮದಿ. ಸಮಯದಲ್ಲಿ ಹ್ಮ್. ನಿಮ್ದು ಕರೆ ಸಿಕ್ತು ಗುರುಗಳೇ ನಮಗೆ. ಹ್ಮ್. ಒಬ್ಬರ ಮುಖಾಂತರ ನಂಬರ್ ಸಿಕ್ತು, ಹ್ಮ್. ಮಸ್ಕಿ ಅವ್ರ ಮುಖಾಂತರ ನಂಬರ್ ಸಿಕ್ತು. ಹ್ಮ್. 1 ವಾರ ನಿಮ್ಗೆ ಚಾಟ್ ಮಾಡಿದೆ, ಒಂದೇ ವಾರದಲ್ಲಿ ನಿಮ್ ಕರೆ ಸಿಕ್ತು ನನಗೆ. ಅದು ನನಗೆ ಬಹಳ ಪುಣ್ಯಗಳು. ರಾಯರು ಬೇಗ ಕಣ್ ತೆಗೆದ್ರು. ಹ್ಮ್. ಅವಾಗ ನಿಮ್ಮಲ್ಲೇ ನಾನು ಕೇಳ್ಕೊಂಡೆ, ಬಿಜಾಪುರ ಬಂದಿದ್ವಿ, ಅಲ್ಲೇ ನಿಮ್ ಮೀಟ್ ಆದಾಗ ಕೇಳಿದ್ವಿ, ಗುರುಗಳೇ ನನಗೆ ಸಮಸ್ಯೆ ಈ ತರ ಇದೆ, ಹ್ಮ್. ಏನ್ ಮಾಡ್ಬೇಕಂದಾಗ ನೀವು 9 ವಾರದ ವ್ರತ ಮಾಡಕ್ ಹೇಳಿದ್ರಿ. 9 ವಾರ ರಾಯರಿಗೆ ಪೂಜೆ ಮಾಡೋ ವಿಧಾನವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಗುರುಗಳೇ ತಿಳಿಸ್ಕೊಟ್ಟಿದ್ರಿ. ಓಕೆ. ಅದೇ ತರ ನಾವು ನಿಮ್ಮ ಪೂಜೆ ಮುಖಾಂತರ ಬ್ರಾಹ್ಮಣ ಮುಹೂರ್ತದಲ್ಲಿ ಪೂಜೆ ಮಾಡಿದ್ವಿ. ಬೆಳಿಗ್ಗೆ 2ನೇ ವಾರದಲ್ಲಿ ರಾಯರ ಕಣ್ ಬಿಟ್ಬಿಟ್ರು, ನಮ್ಗೆ ಪವಾಡ ಆಯ್ತು ಗುರುಗಳೇ. ಅದ್ಭುತ ಪವಾಡ ಸ್ವಾಮಿ. ಎಷ್ಟು ವರ್ಷದಿಂದ ಇತ್ತು ಈ ಕೇಸ್ ನಿಮ್ದು? ನಮಗೆ ಸುಮಾರು ಇದೊಂದು ನಡೀತಿದ್ ಗುರುಗಳೇ, ಒಂದು 3-4 ವರ್ಷದಿಂದ ಇದೇ ತಕರಾರು ಇತ್ತು ಗುರುಗಳೇ. ಓಕೆ. 3-4 ವರ್ಷದಿಂದ ಆಗ್ಲಾರಂತ ಕೆಲಸ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ 2ನೇ ವಾರದಲ್ಲಿ ನಿಮ್ಗೆ ಪವಾಡ ಆಗಿದೆ ಅಲ್ವಾ? ಇದೇ ರಾಯರ ಪವಾಡ ಸ್ವಾಮಿ. ನಾವು ಇಲ್ಲಿ ನೋಡಿ, ಕೋರ್ಟಿಗೆಲ್ಲ ಹೋಗ್ಬೇಕಂತಿದ್ದು ಗುರುಗಳೇ. ಹಾ. ಕೋರ್ಟಿಗೆಲ್ಲ ಹೋಗ್ಬೇಕು, ಇನ್ನೇನು ಅವೆಲ್ಲ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಅಷ್ಟರೊಳಗೆ ನಮ್ಮ ಮನಸ್ಸು ಬದಲಾಯ್ತು ಗುರುಗಳೇ. ಬೇಡ, ನಾವು ಸಹೋದರರಲ್ಲ, ಅಲ್ಲಿವ್ರು ಹೋಗೋದು ಬೇಡ, ತಗೊಂಡು ಕೂಡಿ ಬದುಕ್ಬೇಕು, ಅವ್ರಿಗೆ ಒಳ್ಳೇದಾಗ್ಲಿ ನಮಗೆ ಒಳ್ಳೇದಾಗಲ್ಲ ಅಂತ ಅನ್ಕೊಂಡಾಗ ರಾಯರು ನಮ್ಗೆ ಸಿಕ್ಕರು ದೇವರಾಗಿ. ನೋಡಿ, ಒಂದು ವಿಚಾರದಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾ? ಕೆಟ್ಟವ್ರನ್ನು ಒಳ್ಳೆ ಮಾಡುವಷ್ಟು ಶಕ್ತಿ ನಮ್ಮಲ್ಲಿ ಇರುತ್ತೆ. ಆ ಭಾವನೆಯನ್ನು ನಾವು ತಿಳ್ಕೋಬೇಕು. ಆ ಸಂದರ್ಭದಲ್ಲಿ ಕೆಟ್ಟದಾಗಿರುತ್ತೆ, ಅದನ್ನ ಕೆಟ್ಟದ್ದನ್ನೇ ನಾವು ಬೆಳೆಸ್ಕೊಂಡು ಹೋಗ್ಬಿಟ್ರೆ ಅದು ಹಂಗೆ ಬೆಳ್ಕೊಂತ ಹೋಗ್ಬಿಡತ್ತೆ. ನಾವು ಯಾರ ಮೇಲಿನೂ ಕೆಟ್ಟದ್ದನ್ನು ಬಯಸೋದು ಬೇಡ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ನನಗೂ ಕಂಟಕ ಬಂದಿತ್ತು. ನನ್ನ ಮನಸ್ಸು ರಾಯರಲ್ಲಿ ಒಂದೇ ಕೇಳ್ಕೊಂಡೆ, ತಂದೆ ನನಗೆ 21 ದಿನದಲ್ಲಿ ಈ ಪವಾಡ ಆಗ್ಬೇಕು, ನಾನು ಅಲ್ಲಿವರೆಗೂ ಒಂದೇ ಹೊತ್ತು ಊಟ ಮಾಡ್ತೀನಿ, 3 ಹೊತ್ತು ಊಟ ಮಾಡಲ್ಲ ಅಂತ ರಾಯರಲ್ಲಿ ಕೇಳ್ಕೊಂಡಿದ್ದೆ ನಾನು. ರಾಯರೇ, ನನಗೆ 21 ದಿನದಲ್ಲಿ ನೀವು ಪವಾಡ ಮಾಡ್ತೀರಾ ಅನ್ಕೊಂಡಿದ್ದೆ. ಅದು 14ನೇ ದಿನದಲ್ಲಿ ನನಗೂ ಪವಾಡ ಆಯ್ತು, ಎಲ್ಲ ಮುಕ್ತಿ ಆಯ್ತು. ಏನೋ ಬೇರೆಯವರು ಯಾವುದೋ ಒಂದು ಮುಖಾಂತರಲ್ಲಿ ಹೆಸರು ಹೇಳೋದು ಬೇಡ, ಏನೋ ಒಂದು ಕೇಳ್ಕೊಂಡು ಏನೋ ಒಂದು ಮಾಡಿದ್ರು, ಅದೆಲ್ಲ ಕಂಟಕ ಮುಗಿದೋಯ್ತು. ಅದೇ ರೀತಿಯಾಗಿ ಯಾರ ಮೇಲಿನೂ ದ್ವೇಷ ಕಟ್ಕೋಬೇಡಿ, ದ್ವೇಷ ಬೇಡ. ಇವತ್ತು ನಾವು ಎಷ್ಟು ದಿವಸ ಇರ್ತೀವಿ ಸ್ವಾಮಿ, ಅಷ್ಟು ದಿವಸ ನಾವು ನೆಮ್ಮದಿಯಿಂದ ಇರೋಣ. ನಾವು ರಾಯರನ್ನ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಅನ್ನುವುದೇ ನನ್ನ ಆಸೆ. ಯಾಕಂದ್ರೆ ಬೃಂದಾವನದಲ್ಲಿ 700 ವರ್ಷ ನೆಲೆಸಿದ್ದಾರೆ, ಇವತ್ತಿಗೂ ಜೀವಂತವಾಗಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು.
ರಾಯರ ಪಾದವನ್ನು ಯಾರು ಹಿಡಿದು ಒಂದ್ ಹೆಜ್ಜೆ ಮುಂದೆ ಹಾಕ್ತಾರೆ ಅವರು ಜೀವನದಲ್ಲಿ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಗುರುಗಳೇ, ಸತ್ಯ ಗುರುಗಳೇ, ಇದು ರಾಯರಿದ್ದಾರೆ. ಅದಕ್ಕೆ ನಾನು ಎಲ್ಲಾದ್ರಲ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ನಾನು ದೇವರು ಅಲ್ಲ, ಗುರುಗಳಲ್ಲ, ನಿಮ್ಮಾಗೆ ಸಾಧಾರಣವಾದ ಮನುಷ್ಯ. ದಯವಿಟ್ಟು ವಿಡಿಯೋ ನೋಡುವಂಥವ್ರು ನನ್ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಾನು ಒಬ್ಬ ಸಾಧಾರಣ ವ್ಯಕ್ತಿ. ನನ್ನ ಜೀವನದಲ್ಲಿ ಏನು ಪವಾಡಗಳಾಗ್ತಾ ಇದೆ, ನಾನು ಹೆಂಗೆ ಪೂಜೆ ಮಾಡಿದ್ದೀನಿ, ಅದನ್ನೆಲ್ಲಾ ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತೆಲ್ಲರಿಗೂ ಪವಾಡ ಆಗ್ತಾ ಇದೆ ನೋಡಿ. ಇವತ್ತು ನೀವು ರಾಯರು ನಿಮ್ಮ ಅಲ್ಲ ಗುರುಗಳೇ, ರಾಯರು ನಿಮ್ಮ ನಾಲಿಗೆ ಮೇಲೆ ಕೂತು ಸತ್ಯ ನುಡಿಸ್ತಾ ಇದಾರೆ. ಆ ಸತ್ಯ ನೀವ್ ಹೇಳ್ತಾ ಇದ್ರಿ. ಇದನ್ನ ಜನಗಳು ತಪ್ಪು ತಿಳ್ಕೊಂತ ತಪ್ಪು ಗುರುಗಳೇ. ಯಾಕೆ ಸತ್ಯ ವಾಕ್ಯಗಳು ನಿಮ್ ನಾಲಿಗೆ ಕೂತು ಆಡ್ತಾ ಇದಾರೆ, ನೀವು ಅದನ್ನ ಹೇಳ್ತಾ ಇದ್ರಿ. ಹೌದು ಹೌದು, ಎಲ್ಲ ರಾಯರ ಪವಾಡ ಆಗಿ ಬರ್ತಾ ಇದೆ ಗುರುಗಳೇ. ಹೌದು ಸ್ವಾಮಿ. ನೋಡಿ, 2ನೇ ವಾರದಲ್ಲಿ ಪವಾಡ ಆಯ್ತು ಅಂತಂದು ರಾಯರನ್ನ ಪೂಜೆ ಮಾಡೋದು ಬಿಡಬಾರ್ದು. ನಿಮ್ಮ ಉಸಿರಿರೋವರೆಗೂ ರಾಯರ ಹೆಸರನ್ನು ಮರಿಬಾರ್ದು. ಖಂಡಿತ ಗುರುಗಳೇ, ಖಂಡಿತ ರಾಯರ ಭಕ್ತಿಯಿಂದ ಪೂಜೆ ಮಾಡ್ತಾ ಇರಿ. ಇದು ಒಂದೇನ ಸ್ವಾಮಿ ಪವಾಡ ಆಗಿರೋದು, ಮತ್ತೇನಾದ್ರೂ ಪವಾಡ ಆಗಿದೆನಾ? ಗುರುಗಳೇ, ಇನ್ನೊಂದು ಆಗಿದೆ. ಓಕೆ, ಹೇಳಿ. ಅದೊಂದು ಕೇಳೋದಕ್ಕೆ ಬಹಳ ಆನಂದ. ಗುರುಗಳೇ, ಇನ್ನೊಂದು ನಮ್ಮ ತಮ್ಮಗೆ ಅದು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು ಗುರುಗಳೇ. ಹಾ, ಸ್ಕಿನ್ನಿಂದು ಪ್ರಾಬ್ಲಮ್ ಇತ್ತು. ಪದೇ ಪದೇ ಸುಮಾರು ಒಂದು 4-5 ವರ್ಷ ಆಯ್ತು ಗುರುಗಳೇ. ಅದು ಬೆನ್ನ ಹತ್ರ ಎಲ್ಲ ಒಂಥರ ಸ್ಕಿನ್ ಡಾರ್ಕ್ ತರ ಆಗೋದು, ರೆಡ್ ರ್ಯಾಶಸ್ ಈ ತರ ಎಲ್ಲ ಇತ್ತು. ಸುಮಾರು ಒಂದು 1 ಲಕ್ಷವರೆಗೆ ಇಟ್ಟಿದ್ದಾನೆ ಆಸ್ಪತ್ರೆಗೆ ಅವನು. ಅದು ರಾಯರ ಪೂಜೆ ಮಾಡೋ ನಾನು ಅನ್ಕೊಂಡೆ ಗುರುಗಳೇ, ಅವನಿಗೆ ಆರೋಗ್ಯದಲ್ಲಿ ತುಂಬಾ ಇದೆ, ಅವನಿಗೆ ಆರೋಗ್ಯ ಅದು ಗುಣ ಆಗ್ಲಿ, ಆ ಕಾಯಿಲೆ ಅದು ಹೋಗ್ಲಿ, ಅವನಿಗೆ ಶಾಶ್ವತ ಹೋಗ್ಲಿ ಅಂತ ಅನ್ಕೊಂಡೆ ಗುರುಗಳೇ. ಅದು ಅವನಿಗೆ ಕ್ರಮೇಣ ಈಗ ಆಲ್ರೆಡಿ ಅದು ಕಲೆ ಇಲ್ದಂಗೆಲ್ಲ ಹೋಗಿದೆ ಗುರುಗಳೇ. ನೋಡ್ತೀರಾ, ಸ್ಕಿನ್ ಪ್ರಾಬ್ಲಮ್ ಸ್ವಾಮಿ. ಮೈಯಲ್ಲಿರ್ತಕ್ಕಂಥ ಆ ತೊಂದರೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಏನ್ ಮಾಡಿದ್ರು? ರಾಯರ ಪಾದವನ್ನು ಹಿಡಿದ್ರು. ವೈದ್ಯರ ಹತ್ರ ಹೋದ್ರೂ ಕಮ್ಮಿ ಆಗಿರ್ಲಿಲ್ಲ. ಅಂದ್ರೆ 1 ಲಕ್ಷವರೆಗೂ ದುಡ್ಡು ಖರ್ಚು ಮಾಡಿದೀರಾ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿ ಅದೇ ರಾಯರ ಪವಾಡ ಅನ್ನೋದು. ಅದೇ ಡಾಕ್ಟರ್ಗೆ ಶಾಕ್ ಆಗೋದು. ಯಾಕೆ ಡಾಕ್ಟರ್ಗೆ ಶಾಕ್ ಅಂದ್ರೆ, ವೈದ್ಯರ ಹತ್ರ ನಾವು ಚಿಕಿತ್ಸೆಯನ್ನು ಪಡ್ಕೊಂಡು ಬಂದಂತ ಸಂದರ್ಭದಲ್ಲೂ ನಮ್ಗೆ ವಾಸಿ ಆಗಿಲ್ಲ ಅಂದ್ರೆ ಇದು ದೈವ ಶಕ್ತಿ, ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡದಿಂದ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನೀವು. ಪ್ರತಿ ಬಾರಿ ಹೋದಾಗೆಲ್ಲ 4,000-5,000 ರೂಪಾಯಿ ನಾವು ಕಟ್ಟಬೇಕಾಯ್ತು ಗುರುಗಳೇ, ಪ್ರತಿ ತಿಂಗಳು. ಅಂಥದ್ದು ಟೋಟಲ್ ರಾಯರ ಪೂಜೆಯಲ್ಲೇ ಟೋಟಲ್ ಗುಣ ಆಗಿದೆ ಗುರುಗಳೇ. ಅದು ಆ ಕಲೆನೇ ಮಾಯ ಆಗಿದೆ ಗುರು. ನೋಡ್ತೀರಾ, ಇದು ಖುಷಿ, ಇದು ನನಗೆ ಸಂತೋಷದ ವಿಚಾರದಲ್ಲಿ. ಇವತ್ತು ಸುಮಾರು ಜನ ನನಗೆ ನೀವು ವ್ರತವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ನನಗೆ ಪವಾಡ ಆಗಿದೆ, ನಿಮ್ಮ ಹತ್ರ ಹಂಚ್ಕೋಬೇಕಂತಂದು ಈ 14-15 ದಿನದಲ್ಲಿ ಎಷ್ಟು ಜನಗಳು ಮೆಸೇಜ್ ಮಾಡಿದ್ದಾರೆ. ನಾನು ಯಾರ ಹತ್ರ ಮಾತಾಡೋದಕ್ಕೆ ಆಗಿರ್ಲಿಲ್ಲ. ಯಾಕಂದ್ರೆ ಮನಃಶಾಂತಿ ಇರ್ಲಿಲ್ಲ. ಮನುಷ್ಯನಿಗೆ ಶಾಂತಿ, ನೆಮ್ಮದಿ ಅನ್ನೋದು ಬೇಕಾಗತ್ತೆ. ಅದು ನನ್ನಲ್ಲಿ ಇರ್ಲಿಲ್ಲ 14-15 ದಿನದಿಂದ. ಹಂಗಾಗಿ ನಾನು ಯಾರೊಟ್ಟಿಗೂ ಮಾತಾಡೋದಕ್ಕಾಗಿರ್ಲಿಲ್ಲ. ನೀವು ಸುಮಾರು ಸಲ ನನಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ರಿ, ಬಟ್ ನಿಮ್ಮ ಹತ್ರ ನನಗೆ ಮಾತಾಡೋದಕ್ಕೆ 2 ತಿಂಗಳಿಂದ ಗುರುಗಳೇ, ಸತತ 2 ತಿಂಗಳಿಂದ ನಾನು ಕಾಯ್ತಾ ಇದ್ದೀನಿ. ನೋಡಿ, ಪವಾಡ 5 ಪೂಜೆ ಆಗಿದೆ ಗುರುಗಳೇ ಇವತ್ತಿಗೆ. 5 ಪೂಜೆ ಆಯ್ತಾ ಸ್ವಾಮಿ? ಗುರುಗಳೇ. ಓಕೆ, ಒಳ್ಳೇದಾಗಿದೆ. 2ನೇ ಪೂಜೆಯಲ್ಲಿ ಇಷ್ಟು ಪವಾಡ ಆಗಿದೆ ಗುರುಗಳೇ. 2ನೇ ಪೂಜೆದಲ್ಲಿ ನಿಮ್ಗೆ ಇಷ್ಟು ಪವಾಡ ಆಗಿದೆ. ಇವಾಗ ನೀವು ಪೂಜೆ ಮಾಡ್ತಾ ಇರೋದು 5 ವಾರ ಆಗಿದೆ. ಇನ್ನೂ ಟೈಮ್ ಇದೆ ಸ್ವಾಮಿ. 5 ವಾರ ಅಂದ್ರೆ ಇನ್ನೂ 4 ವಾರ ಇದೆ ನಿಮ್ಗೆ. ಅದನ್ನು ಕಂಪ್ಲೀಟ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ರಾಯರ ಪಾದ ಹಿಡಿದು ಬಿಡಿ. ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಬಿಡಿ. ಮನುಷ್ಯರ ಪಾದ ಹಿಡಿಬೇಡಿ. ಒಂದೇ ಸಲ ಮೇಲೆ ಏರಿಸಿ ಕೆಳಗಡೆ ಕುಗ್ಗಿಸಿ ಬಿಡ್ತಾರೆ. ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ, ನಿನಗೆ ಕಷ್ಟ ಅಂತ ಬಂತು ಅಂದ್ರೆ ರಾಯರಿದ್ದಾರೆ ಅಂತ ನಿನ್ನ ಧ್ವನಿ ಮುಖಾಂತರಲ್ಲಿ ಹೇಳು, ಸದಾ ನಾನು ನಿನ್ನ ಜೊತೆ ಇರುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಗುರುಗಳೇ, ಖಂಡಿತ ತುಂಬಾ ಅದ್ಭುತವಾಗಿ ಪವಾಡ ಆಗಿದೆ ನಿಮಗೂ. ನೋಡಿ, ಸ್ಕಿನ್ ಪ್ರಾಬ್ಲಮ್ಮು ಕಮ್ಮಿ ಆಯ್ತು. ಅದೇ ಮುಖಾಂತರದಲ್ಲಿ ನೀವೊಂದು ಜಾಗದ ವಿಚಾರದಲ್ಲಿ ಕೇಳ್ಕೊಂಡು ಹೋಗಿದ್ದೀರಿ. ಇಷ್ಟು ಪೂಜೆ ಮಾಡಿ ನಿಮ್ಗೆ ಅದ್ಭುತವಾಗಿ 9 ವಾರ ಮುಗಿದ್ರೊಳಗಡೆ ನಿಮ್ಗೆ ಪವಾಡ ಆಗುತ್ತೆ ಅಂತ ಹೇಳಿದೆ. ಅದು 2ನೇ ವಾರದಲ್ಲಿ ಸ್ಕಿನ್ ಪ್ರಾಬ್ಲಮ್ಮು ಕಮ್ಮಿ ಆಯ್ತು, ಮತ್ತೆ ಜಾಗದ ವಿಚಾರದಲ್ಲೂ ನಿಮ್ಗೆ ಕ್ಲಿಯರ್ ಆಯ್ತು. 4 ವರ್ಷದಿಂದ ಆಗ್ಲಾರಂತ ಕೆಲಸ ಅದು 2ನೇ ವಾರದಲ್ಲಿ ಆಗಿದೆ ಅಂತ ಹೇಳಿದ್ರೆ ಇದೇ ರಾಯರ ಪವಾಡ. ಹೌದು ಗುರುಗಳೇ, ಖಂಡಿತ ಸ್ವಾಮಿ. ತುಂಬಾ ಖುಷಿ ಆಯ್ತು ನನಗೆ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಬೇಕು ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ, ನಾನು ಹೇಳ್ಕೊಟ್ಟಂತ ವಿಧಾನವನ್ನು ಪಾಲಿಸಿ, ಖಂಡಿತ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಪವಾಡ ಆಗುತ್ತಾ ಅಂತ ಹೇಳುತ್ತಾ, ಗುರು ರಾಘವೇಂದ್ರ ಸ್ವಾಮಿಯವರ ಮೇಲೆ ನಂಬಿಕೆ ಇಟ್ಟು ಒಂದ್ ಹೆಜ್ಜೆ, ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿ ಜೀವನದಲ್ಲಿ ಎತ್ತರ ಮೆಟ್ಟಿಗೆ ಹೋಗ್ಬಿಡ್ತೀರಾ ನೀವು. ನೀವ್ ಏನು ರಾಯರ ಪೂಜೆ ಮಾಡಕ್ ಎಲ್ರಿಗೂ ಹೇಳ್ತಾ ಇದ್ರಿ. ಯಾರು ಈ ಕಾಲದಲ್ಲಿ 1 ರೂಪಾಯಿ ಯಾರು ತಗೊಳಂಗೆ ಯಾರು ಹೇಳಲ್ಲ ಗುರುಗಳೇ. ನೀವು 1 ರೂಪಾಯಿ ಹಣ ತಗೊಳ್ಳಾರ್ದಂಗೆ ನಿಮ್ಮ ಒಂದು ಶ್ರದ್ಧೆ ಇದೆಯಲ್ಲ ಗುರುಗಳೇ, ಅದಕ್ಕೆ ನಾವು ಧನ್ಯವಾದಗಳು ಅರ್ಪಿಸ್ಬೇಕು. ಯಾಕೆ ಸ್ವಾಮಿ?
ಯಾರು ಸಿಗಲ್ಲ ಗುರುಗಳೇ. ನಾನು ಕೋಟಿಗೆ ಒಬ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಯ್ಯಯ್ಯೋ. ಸುಮಾರು ನೋಡಿದ್ದೀನಿ ಗುರುಗಳೇ, ಸುಮಾರು ಕಡೆ ನೋಡಿದ್ದೀನಿ ಗುರುಗಳೇ. ಎಷ್ಟೋ ಗುರುಗಳು ನೋಡಿದ್ದೀನಿ, ಎಷ್ಟೋ ದೇವಸ್ಥಾನಗಳು ಹೋಗಿದ್ದೀನಿ, ಎಷ್ಟೋ ಕಡೆ ಹೋಗಿದ್ದೀನಿ. ಅಲ್ಲಿ ಹೋದ ತಕ್ಷಣ ಫಸ್ಟ್ ಉಂಡಿ ಪ್ರಿಫರೆನ್ಸ್ ಇರುತ್ತೆ. ಇದೆಲ್ಲ ದುಡ್ಡು ಅಂತಾನೆ ಇರ್ತದೆ. ಫಸ್ಟ್ ದುಡ್ಡು ಕೊಟ್ರೆ ಮುಂದಿನ ಕೆಲಸ. ಹ್ಮ್ ನಾವು ಬಿಜಾಪುರ ಬಂದಂತ ಕ್ಷಣದಲ್ಲಿ ನಾನು ಒಂದು 5 ನಿಮಿಷ ಕಣ್ಣ ನೀರು ಬಂತು ಗುರುಗಳೇ. ಯಾಕೆ? ನೀವು ಅಷ್ಟು ಜನ ಬಂದು ಕೇಳ್ತಾ ಇದಾರೆ. ಅವ್ರು ಡಾಕ್ಟರ್ ಬಂದೊಬ್ರು ನಿಮಗೆ 5,000 ರೂಪಾಯಿ ಕೊಟ್ರು, ಖಾಲಿ ಬಿದ್ದು ನೀವು ಅದನ್ನ ವಾಪಸ್ ಕೊಟ್ರಿ. ಅವನ್ನೆಲ್ಲ ನೋಡಿದಾಗ ಅಬ್ಸರ್ವೇಷನ್, ಈ ತರ ಸರಳ ವ್ಯಕ್ತಿತ್ವ ಇರೋದು ಸಿಗ್ತಾರ ಭೂಮಿ ಮೇಲೆ ಇದಾರ ಅಂತ ನನಗೆ ಮನಸ್ಫೂರ್ತಿ ಕಣ್ಣೀರ್ ಬಂತು ಗುರುಗಳು. ಸ್ವಾಮಿ, ಎಷ್ಟು ಪ್ರಾಂಪ್ಟ್ ಇದ್ದಾರೆ. ಸುಮಾರು ಜನ ದುಡ್ಡು ಕೊಟ್ಟಿದ್ದಾರೆ, ಯಾರ ಹತ್ರನೂ ದುಡ್ಡು ತಗೊಂಡಿಲ್ಲ. ಅದಕ್ಕೆ ನೋಡಿ, ನಾನು ತಗೊಂಡಿರೋದು ಅವ್ರ ಹತ್ರ ₹1 ಮಾತ್ರ ತಗೊಂಡಿದ್ದೀನಿ. ಇನ್ನ ಮಿಕ್ಕಿದ್ದೆಲ್ಲ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನ ಹಾಗೆ ಅವರು ಬಡವರು ಸ್ವಾಮಿ. ಇವತ್ತು ನನ್ನ ತಂದೆ ತಾಯಿಯವ್ರ ಹತ್ರ ನಾನು ಅವ್ರ ಹತ್ರ ಕಾಸು ಇಸ್ಕೊಂಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ. ಯಾಕಂದ್ರೆ ಇವತ್ತು ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ಯಾರು ತಲೆ ಒಡೆದಾದ್ರೂ ಸಂಪಾದನೆ ಮಾಡಬಹುದು. ಆದ್ರೆ ಮನುಷ್ಯತ್ವ ಅನ್ನೋದಿರುತ್ತಲ್ಲ ಸ್ವಾಮಿ, ಇವತ್ತು ಆ ಮನುಷ್ಯತ್ವ ಉಳಿಸ್ಕೋಬೇಕು. ನನಗೆ ಜನಗಳು ಬೇಕು. ಯಾಕಂದ್ರೆ ನನ್ನ ತಂದೆ ತಾಯಿ ರೂಪದಲ್ಲಿ ನಿಮ್ನೆಲ್ಲರನ್ನೂ ನೋಡ್ತಾ ಇದ್ದೀನಿ. ಅಣ್ಣ ತಮ್ಮಂದಿರು ನನಗೆಲ್ಲರೂ ನೀವೇ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ಎಲ್ಲರೂ ನೀವೇ ಒಂದು ಸ್ವಾಮಿ. ಕುಟುಂಬ, ನನಗೆ ನಾವೆಲ್ಲ ಒಂದೇ ಕುಟುಂಬ ಗುರುಗಳೇ. ಒಂದೇ ಕುಟುಂಬದವರು. ನಮ್ಮ ನೀವು ಮನೆಯವ್ರ ಹತ್ರ ನೀವು ಸಾರ್ಥಿ ತಗೋಬೇಕು. ಗುರುಗಳೇ. ಹಾ ಅಲ್ಲ ಗುರುಗಳೇ, ನಿಮ್ಮಿಂದ ನೀವು ನಮ್ಗೆಲ್ಲ ಒಂದು ಜಯ. ನೀವು ಒಂದು ಬೆನ್ನೆಲುಬು ನಿಂತಿರಲ್ಲ ನಮಗೆ, ಅದೇ ಧೈರ್ಯ. ಅಯ್ಯಯ್ಯೋ ಸ್ವಾಮಿ, ದೊಡ್ಡ ಮಾತು ಹೇಳ್ತಾ ಇದ್ದೀರಾ. ಎಲ್ಲರಿಗೂ ಇಲ್ಲ ಒಳ್ಳೇದಾಗಬೇಕು ಗುರುಗಳೇ. ಅನ್ನೋದೇ ನನ್ನ ಆಸೆ. ರಾಯರ ಪಾದವನ್ನು ಹಿಡಿದು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಅನ್ನೋದಕ್ಕೆ ಸುಮಾರು ವಿಧಾನಗಳು ಇದೆ, ಸುಮಾರು ಸಾಕ್ಷಿಗಳಿದೆ. ಎಲ್ಲ ಅದನ್ನ ಹೇಳ್ತಾ ಹೇಳ್ತಾ ಹೋದ್ರೆ ತುಂಬಾನೇ ಬರುತ್ತೆ. ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋದು ಬೇಡ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ಆ ರಾಯರಿದ್ದಾರೆ ಅಂತ ಒಂದು ರಾಯರ ಹೆಸರನ್ನು ಹೇಳ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕೋಣ ಅನ್ನೋದೇ ನನ್ನ ಆಸೆ. ಹೌದು ಗುರುಗಳೇ, ಖಂಡಿತ. ಹ್ಮ್ ರಾಯರ ಪಾದ ಹಿಡಿದ್ರೆ ಸಾಕು ಗುರುಗಳೇ. ಆದ್ರೆ ನಮ್ಗೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರ್ಬೇಕು ಅನ್ನುವುದೇ ನನ್ನ ಆಸೆ. ಗುರುಗಳೇ, ಅದು ಮಾತ್ರ 100ಕ್ಕೆ 1000% ಗ್ಯಾರಂಟಿ ಗುರುಗಳೇ. ಹೌದು, ಬಂದೇ ಬರುತ್ತೆ. ಯಾಕಂದ್ರೆ ರಾಯರ ಫೋಟೋ ಇಟ್ಟು ಪೂಜೆ ಮಾಡೋದ್ರಿಂದ ಸುಮಾರು ಪವಾಡಗಳಾಗ್ತಾ ಇದೆ. ಎಲ್ಲರಿಗೂ ಪವಾಡ ಆಗ್ಬೇಕು. ಎಲ್ಲ ನನ್ನ ಅಕ್ಕ ತಂಗಿಂದಿರಿಗೂ, ಅಣ್ಣ ತಮ್ಮಂದಿರಿಗೂ, ನನ್ನ ತಂದೆ ತಾಯಿಂದಿರಿಗೂ ಎಲ್ಲರಿಗೂ ಪವಾಡ ಆಗ್ಬೇಕು. ಅವ್ರು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಬೇಕು ಅನ್ನುವುದೇ ನನ್ನ ಆಸೆ. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬಂದೇ ಬರುತ್ತೆ, ಪೂಜೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ಒಂದು ವಿಚಾರದಲ್ಲಿ 10 ಹಣ್ಣು ಇಟ್ಕೊಂಡಿರ್ತೀವಿ. ಆ 10ನಲ್ಲಿ 1 ಕೊಳ್ತೋಯ್ತಂದ್ರೆ 9 ಕೊಳ್ತೋಗ್ಬಿಡುತ್ತೆ. ಯಾವುದೋ ಒಂದು ಕೆಟ್ಟಗಳಿಗೆ ಬಂದಿತ್ತು, ಆ ಒಂದು ಕೊಳ್ತೋಗಿರೋನು ತೆಗೆದ್ಬಿಟ್ಟೆ, ಇನ್ನು 9 ಚೆನ್ನಾಗಿರುತ್ತೆ. ಅದನ್ನ ಹೇಳಿದಿನಲ್ವಾ, ಅದೇ ರೀತಿಯಾಗಿ ಇನ್ನು 9 ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬಾ ತಿನ್ನೋಣ. 1 ಇಟ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಎಲ್ಲ 9 ಕೊಳ್ತೋಗ್ಬಿಡ್ತಾ ಇತ್ತು. ಅದಕ್ಕೆ 1 ತೆಗೆದು ಕೊಳೆತು ಹೋಗಿರೋವನ್ನು ತೆಗೆದಿದ್ದೀನಿ. ಇನ್ನು 9 ಚೆನ್ನಾಗಿದೆ. ಅದನ್ನೆಲ್ಲರೂ ಹಂಚ್ಕೊಂಡು ತಿನ್ನೋಣ. ಅದೇ ಜೀವನ. ನೀವಿದ್ರೆ ಸಾಕು ಗುರುಗಳೇ. ನೀವೇನು ಇದು ಮಾಡ್ತೀರಿ ಅದರಿಂದ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ ಗುರುಗಳೇ. ಖಂಡಿತ ಸ್ವಾಮಿ. ನೀವ್ ಹೇಳಿದ್ನ ಚಾಚು ತಪ್ಪದಂಗೆ ಫಾಲೋ ಮಾಡಿದ್ರೆ ನಾವು ರಾಯರ ಹೃದಯದಲ್ಲಿ ನಮ್ಗೆ ಜಾಗ ಸಿಗುತ್ತೆ ಗುರುಗಳೇ. ಖಂಡಿತ. ಅವ್ರ ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಗೆ ಸೋಲೇ ಇಲ್ಲ ಸ್ವಾಮಿ, ಸೋಲೇ ಇಲ್ಲ. ನೀವು ಬಿಡುವಿದ್ದಾಗ ಅಲ್ಲೆಲ್ಲಾದ್ರೂ ಮಠ ಇದ್ರೆ, ರಾಯರ ಮಠ ಇದ್ರೆ ಮಠಕ್ಕೆ ಹೋಗಿ ಬನ್ನಿ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಸನ್ನಿಧಾನಕ್ಕೆ ಪುಣ್ಯಕ್ಷೇತ್ರದಲ್ಲಿ ಹೋಗಿ ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ಜೀವನದಲ್ಲಿ ಎಲ್ಲೋ ಕಲ್ತ್ಕೊಂಡು ಹೋಗ್ಬಿಡ್ತಾರೆ. ನಾವು ಯಾವ್ದು ಅನ್ಕೊಂಡಿರ್ತೀವಿ ಅದನ್ನ 2 ಪಟ್ಟು ಎಕ್ಸ್ಟ್ರಾ ನಮಗೆ ಕೊಡ್ತಾರೆ ಹೊರತು ಯಾವತ್ತೂ ರಾಯರು ಇಟ್ಕೊಳಂಗಿಲ್ಲ. ಖಂಡಿತ ಗುರುಗಳೇ, ಅದು ಮಾತ್ರ. ರಾಯರ ಮಠಕ್ಕೆ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಪುಣ್ಯಕ್ಷೇತ್ರ. ಆ ಕ್ಷೇತ್ರದಲ್ಲಿ ಹೋಗಿ ಬಂದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ ಸ್ವಾಮಿ. ಮೊನ್ನೆ ಹೋಗಿ ಬಂದಿ ಗುರುಗಳೇ. ಹೋಗಿ ಬಂದ್ರಾ? ಇದೇ ರೀತಿಯಾಗಿ ಹೋಗ್ತಾ ಇರ್ಬೇಕು. ಖಂಡಿತ ಗುರುಗಳೇ. ರಾಯರು ಕಣ ಕಣದಲ್ಲಿ ಆಗ್ಬಿಟ್ಟಾರ ಗುರುಗಳೇ. ನನ್ನ ರಕ್ತ ಕಣಲ್ಲಿ ರಾಯರ ಜಪ. ನೈಟ್ ಮಲ್ಕೊಂಡು ರಾಯರೇ, ಬೆಳಗ್ಗೆ ಎದ್ದು ರಾಯರೇ ಗುರುಗಳೇ. ರಾಯರಿದ್ದಾರೆ ಅಂತ ಯಾಕೆ ನಾನು ಪ್ರತಿದಿನ ಎಷ್ಟು ಸಲ ಹೇಳ್ತಾ ಇರ್ತೀನಿ ಅಂದ್ರೆ, ನಮ್ಮ ಜನಗಳು ಏನ್ ಮಾಡ್ತಾರಂದ್ರೆ ಕೆಟ್ಟದ್ದನ್ನು ಬೇಗ ನಂಬಿಡ್ತಾರೆ. ಸತ್ಯ ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಲ್ಲ. ಬಟ್ ಅದನ್ನ ಅರ್ಥ ಮಾಡಿಸುವಷ್ಟು ನಮ್ಗೆ ಟೈಮ್ ಬೇಕಾಗತ್ತೆ. ಅದಕ್ಕೆ ಇಷ್ಟು ದಿವಸ ಸ್ವಲ್ಪ ಸಮಯ ತಗೊಂಡಿದ್ದೆ. ಎಲ್ಲರೂ ಹೇಳಿದ್ರು ಯಾಕೆ ಸುಮ್ಮನವಾಗಿದ್ದಾರೆ, ಯಾಕೆ ಮೌನವಾಗಿದ್ದಾರೆ. ಮೌನವೇ ಆನ್ಸರ್, ಮೌನವೇ ಉತ್ತರ. ನಾವು ಎಷ್ಟು ಮೌನವಾಗಿರ್ತೀವಿ ಅಷ್ಟು ನಮಗೆ ಉತ್ತರ ಸಿಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇರ್ಲಿ ತಾಳ್ಮೆಯಿಂದ ಇರೋಣ ಅಂತಂದು, ತಾಳ್ಮೆ ಎಷ್ಟು ಮೌನವಾಗಿದ್ವಿ ಅಷ್ಟು ನಮಗೆ ಜಯ ಸಿಗುತ್ತೆ ಅಂತ ಹೇಳಿ ಅವತ್ತು ಕೊನೆಯ ನಿರ್ಧಾರ ಆಯ್ತು 14ನೇ ದಿನದಲ್ಲಿ. ಅದೇ ರಾಯರ ಪವಾಡ. ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗಲಿರೋದು ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದು. ಹೌದು. ಭಗವದ್ಗೀತೆಯಲ್ಲಿ ಸುಮ್ಮನೆ ಹೇಳಿಲ್ಲ ಗುರುಗಳೇ, ಸತ್ಯ ಅದು. ಕೃಷ್ಣ ಪರಮಾತ್ಮ ಹೇಳಿರೋದು ಪ್ರತಿಯೊಂದು ಸತ್ಯ. ಇವತ್ತು ನೋಡ್ರಿ, ನಿಮ್ನ ಹೊತ್ತು ಮೆರೆಸೋ ಸಮಯ ಬಂತೀಗ. ನಿಮ್ಗೆ ಕಂಟಕ ದೂರ ಆಯ್ತು,
ಇಷ್ಟು ಜನರಲ್ಲಿ ನೆಗೆಟಿವ್ ಥಾಟ್ ಏನಿತ್ತು ಆ ಒಂದು ಥಾಟ್ ಸಂಪೂರ್ಣವಾಗಿ ಅದೇಂತ ಮಂಜಿನನೆ ಅಂತ ಕರೆದೋಯ್ತು. ಪ್ರತಿಯೊಬ್ಬರ ಮನಸ್ಸಲ್ಲಿ ಈಗ ಗುರುಗಳು 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 ಅನ್ನೋದು ಬಂತು. ಅಯ್ಯೋ, ನಾನು ಗುರುಗಳಲ್ಲ ಸ್ವಾಮಿ. ನಾನು ನೋಡಿ ಗುರುಗಳಾಗುವಷ್ಟು ಅವ್ರ ಕಾಲಿನ ಧೂಳಿನಷ್ಟು ನಾನು ಸಮಯ ಇಲ್ಲ, ಅದಕ್ಕೂ ಅಷ್ಟು ಕೂಡ ನಾನು ಸಮಯ ಇರುವುದಿಲ್ಲ. ಗುರುಗಳೇ ಬೇರೆ, ಗುರುಗಳ ಪಾದವನ್ನು ಹಿಡಿದು ಬಿಡೋಣ. ಆದ್ರೆ ನಾನು ಗುರುಗಳಾಗೋದಕ್ಕೆ ಆಗುವುದಿಲ್ಲ. ನಾನು ನಿಮ್ಮಾಗೆ ಮನುಷ್ಯ ಸ್ವಾಮಿ. ಇದರಲ್ಲಿ ಪ್ರತಿ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಮನುಷ್ಯರನ್ನ ಯಾವತ್ತು ನಮ್ಮನ್ನ ದೇವರನ್ನ ಮಾಡಬೇಡಿ, ನಮ್ಮನ್ನು ಗುರುಗಳ ಮಾಡಬೇಡಿ. ಗುರುಗಳಿರುವುದು ಅಲ್ಲಿ, ನಾವಿರುವುದು ಇಲ್ಲಿ. ಅದಕ್ಕೆ ರಾಯರ ಪಾದ ಹಿಡಿದು ಇಲ್ಲ ಅಂದ್ರೆ ಅಲ್ಲ ಗುರುಗಳೇ, ಮಾರ್ಗ ಸೂಚಕರು ಇಲ್ಲಾಂದ್ರೆ ನಾವು ರಾಯರ ಪಾದ ಹೆಂಗ್ ಮುಟ್ಟಕ್ ಸಾಧ್ಯ ಗುರುಗಳೇ? ನಾನು ರಾಯರು ಅಲ್ಲಿದ್ದಾರೆ, ಹಿಂಗ್ ಭಕ್ತಿಯಿಂದ ಪೂಜೆ ಮಾಡಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಅಂತ ತೋರಿಸ್ಕೊಡ್ತಾ ಇದೀನಿ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ ಸ್ವಾಮಿ. ಯಾಕಂದ್ರೆ ನೀವು ಎಷ್ಟೋ ದೂರದಲ್ಲಿ ಇರ್ತೀರಾ, ಅಲ್ಲಿ ಹೋಗಬೇಡಿ ಸ್ವಾಮಿ. ಅಷ್ಟು ದೂರದಲ್ಲಿ ಹೋದ್ರೆ ನಿಮ್ಗೆ ವಯಸ್ಸಾಗ್ಬಿಡತ್ತೆ ಬರುತ್ತಲೇ. ಅದಕ್ಕೆ ನೀವು ಇಲ್ಲಿ ಶಾರ್ಟ್ ಟೈಮಲ್ಲಿ ಹಿಂಗ್ ಬಂದ್ಬಿಡಿ, ರಾಯರು ಬೇಗ ದರ್ಶನ ಸಿಗುತ್ತೆ, ಹಿಂಗ್ ಪೂಜೆ ಮಾಡಿ ಅಂತ ಪೂಜೆದ ವಿಧಾನವನ್ನು ತಿಳಿಸ್ಕೊಡ್ತಾ ಇದೀನಿ ಅಷ್ಟೇ ಹೊರತು ಬೇರೆ ಏನು ಇಲ್ಲ. ಖಂಡಿತ ಗುರುಗಳೇ, ಖಂಡಿತ ಎಲ್ಲ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್.